ನಮಸ್ಕಾರ, ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, ಒಮ್ಮೆ ಕಣ್ಮುಚ್ಚಿ ಯೋಚಿಸಿ. ಲಕ್ಷಾಂತರ ಯುವಕರು ದಿನಕ್ಕೆ 14ರಿಂದ 15 ಗಂಟೆ ನಿದ್ದೆಗೆಟ್ಟು ರಕ್ತ ನೀರು ಮಾಡಿ ಓದ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನ್ ಗೊತ್ತಾ? ನಾಳೆ ಒಂದು ಭವಿಷ್ಯ ರೂಪುಗೊಳ್ಳಿ ಅಂತ, ತಮ್ಮ ತಂದೆ ತಾಯಿಯ ಕಣ್ಣೀರು ಒರೆಸ್ಲಿ ಅಂತ. ಆದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಬರೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೇವಲ ಕೆಲವು ಲಕ್ಷ ರೂಪಾಯಿಗೆ ರಸ್ತೆಯಲ್ಲಿ ಮಾರಾಟವಾದ್ರೆ ಆ ಅಭ್ಯರ್ಥಿಯ ಮನಸ್ಥಿತಿ ಏನಾಗ್ಬೇಡ ಹೇಳಿ. ಎಷ್ಟು ದಿನ ಸೋರಿಕೆ ತಡೆಗೆ ಕಠಿಣ ಕ್ರಮ ತಗೊಳ್ತೀವಿ, ಕಾನೂನು ತರ್ತೀವಿ ಅಂತ ಭಾಷಣ ಬಿಗಿತಿದ್ದ ಈ ಸಿಸ್ಟಮ್ಗೆ ಈಗ ಯುವ ಜನತೆ ಕೇವಲ ಪ್ರಶ್ನೆಯನ್ನ ಕೇಳ್ತಾ ಇಲ್ಲ, ಬದಲಿಗೆ ಅವರ ನೆಲೆಯೇ ಅಲ್ಲಾಡಿಸುವಂತಹ ಮುಖಾಮುಖಿ ಸವಾಲನ್ನ ಹಾಕ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರೇ, ದೇಶ ನಡೆಸೋದಕ್ಕೆ ನಿಮ್ಮಿಂದ ಆಗ್ತಿಲ್ಲ ಅಂತ ಹೇಳಿದ್ರೆ ಹುದ್ದೆಯನ್ನ ಬಿಟ್ಟು ಬಿಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಆಗೋದಕ್ಕೆ ಮಾತ್ರ ಯೋಗ್ಯ ಅಂತ ಪ್ರಾದೇಶಿಕ ನಾಯಕ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಬಹಿರಂಗವಾಗಿ ಹೇಳಿದ್ದಾರೆ. ಹೌದು, ಶಿಕ್ಷಣ ಸಚಿವರ ರಾಜೀನಾಮೆ ಪಡೆದ್ರು ಈ ಆಕ್ರೋಶದ ಬೆಂಕಿ ಯಾಕೆ ಆರ್ತಿಲ್ಲ? ಹಾಗಾದ್ರೆ ಪೇಪರ್ ಲೀಕ್ ಮಾಫಿಯಾದ ಹಿಂದೆ ಅಡಗಿರುವಂತಹ ಅಸಲಿ ಮುಖಗಳು ಯಾರದ್ದು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇದೆಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಾಗ ಈ ದೇಶದ ಶಿಕ್ಷಣ ವ್ಯವಸ್ಥೆಯ ಮಾನ ಹರಾಜಾಯಿತು. 36 ದಿನಗಳ ಕಾಲ ಸುರಿದಂತಹ ಮಳೆ, ಕಾಯುವ ಬಿಸಿಲನ್ನೂ ಲೆಕ್ಕಿಸದೆ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಕೊನೆಗೆ ಜನಾಗ್ರಹಕ್ಕೆ ಮಣಿದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಮನೆಗೆ ನಡೆದ್ರು. ಆದ್ರೆ ಇಲ್ಲಿ ನಾವೆಲ್ಲರೂ ಕೇಳಬೇಕಾದ ಅಸಲಿ ಪ್ರಶ್ನೆ ಇದೆ. ಶಿಕ್ಷಣ ಸಚಿವರ ರಾಜೀನಾಮೆ ಕೊಟ್ಟ ತಕ್ಷಣ ಪರೀಕ್ಷೆಗಾಗಿ ಪ್ರಾಣ ಕಳ್ಕೊಂಡ ಆ ಬಡ ವಿದ್ಯಾರ್ಥಿಗಳು ಮತ್ತೆ ಹುಟ್ಟಿ ಬರ್ತಾರ? ಆ ಯುವಕರ ಜೀವನದಲ್ಲಿ ಹಾಳಾದ ವರ್ಷಗಳು ಮತ್ತೆ ವಾಪಸ್ ಸಿಗುತ್ತಾ? ನೋಡಿ, ಶಿಕ್ಷಣ ಸಚಿವ ರಾಜೀನಾಮೆಯ ತಕ್ಷಣ ಬಿಜೆಪಿ ನಾಯಕರು ಏನ್ ಮಾಡಿದ್ರು ಗೊತ್ತಾ? ರಾಜೀನಾಮೆ ನೀಡಿದ ಅದೇ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಂಸತ್ತಿನಲ್ಲಿ ಸನ್ಮಾನಿಸಿದ್ರು. ಒಮ್ಮೆ ಯೋಚಿಸಿ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದ ಸಚಿವನಿಗೆ ಸಂಸತ್ತಿನಲ್ಲಿ ಸನ್ಮಾನ. ಇದು ಯುವಕರ ಕಣ್ಣೀರಿಗೆ ಇವರು ಕೊಡ್ತಾ ಇರುವ ಗೌರವ ನೋಡಿ. ನಾಚಿಕೆ ಆಗ್ಬೇಡ ಈ ಸಿಸ್ಟಮ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೇ ಚರ್ಚಾ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕ್ತಾರೆ. ಆದ್ರೆ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಪೆಲೆಟ್ ಗನ್ ಏಟು ತಿನ್ನುವಾಗ, ಪೇಪರ್ ಲೀಕ್ ಆಗಿ ಕಣ್ಣೀರು ಹಾಕುವಾಗ ಈ ಚರ್ಚಾ ಎಲ್ಲಿಗೆ ಹೋಗಿರ್ತದೆ? ಅದಕ್ಕೆ ಅಲ್ವೇ ಅಭಿಜಿತ್ ದೀಪ್ಗೆ ಅವರು ತೀಕ್ಷ್ಣವಾಗಿ ಹೇಳಿದ್ದು, ನಿಮ್ಗೆ ದೇಶ ಮುನ್ನಡೆಸೋದಕ್ಕೆ ಸಾಧ್ಯವಾಗದಿದ್ರೆ ಕುರ್ಚಿ ಖಾಲಿ ಮಾಡಿಬಿಡಿ, ಬೇರೆಯವರು ನೋಡ್ಕೊಳ್ತಾರೆ, ನೀವು ಪ್ರಭಾವಿ ಇನ್ಫ್ಲುಯೆನ್ಸರ್ ಆಗಿ ವಿಡಿಯೋ ಮಾಡ್ಕೊಂಡಿರಿ ಅಂತ. ಅಷ್ಟೇ ಅಲ್ಲ, ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಈ ಹೋರಾಟವನ್ನ ವಾಂತಿ ತರಿಸುವಂತದ್ದು ಅಂದಾಗ ದೀಪ್ಗೆ ಕೊಟ್ಟ ತಿರುಗೇಟು ನೋಡಿ. ಅವರು ಪಾರ್ಟ್ ಟೈಮ್ ರಾಜಕಾರಣಿ, ಗಂಭೀರ ವಿಷಯಗಳ ಬಗ್ಗೆ ಮಾತನಾಡುವ ನಾಯಕರ ಹೇಳಿಕೆಗೆ ಮಾತ್ರ ನಾವು ಉತ್ತರಿಸ್ತೀವಿ ಅಂತ ಒಂದೇ ಏಟಿನಲ್ಲಿ ಕಂಗನಾ ಅವರನ್ನ ಪಕ್ಕಕ್ಕಿಟ್ಬಿಟ್ರು. ಇನ್ನು ನಮ್ಗೆಲ್ಲ ಗೊತ್ತಿರುವಂತೆ ದೇಶದಲ್ಲಿ ಯಾವುದೇ ದೊಡ್ಡ ಹಗರಣ ನಡೆದಾಗ ಸರ್ಕಾರ ತಕ್ಷಣ ಕೊಡುವಂತಹ ಪೇಟೆಂಟ್ ಭರವಸೆ ಏನ್ ಗೊತ್ತಾ? ನಾವು ತ್ವರಿತ ನ್ಯಾಯಾಲಯದ ಮೂಲಕ, ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತೀವಿ, ಅದರ ಮೂಲಕ ತನಿಖೆಯನ್ನ ಚುರುಕುಗೊಳಿಸ್ತೀವಿ ಅಂತ. ಪ್ರಧಾನಿಗಳು 3 ದಿನಗಳ ಹಿಂದೆ ಇದನ್ನೇ ಹೇಳಿದ್ರು, ಈಗ ಕೂಡ ಇದನ್ನೇ ಹೇಳ್ತಿದ್ದಾರೆ. ಅವ್ರು ಹೇಳಿದ ತಕ್ಷಣ ಒಂದ್ಸಲ ಅಬ್ಬಾ, ಇನ್ಮೇಲೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಎಲ್ರು ಅನ್ಕೊಂಡ್ರು. ಆದ್ರೆ ವಾಸ್ತವ ಏನ್ ಗೊತ್ತಾ ಸ್ನೇಹಿತರೆ? ಪ್ರಕರಣದ ಮೊದಲ ವಿಚಾರಣೆ ಕೋರ್ಟ್ ನಲ್ಲಿ ಆರಂಭವಾದಾಗ ಸ್ವತಃ ಸಿಬಿಐ ಪರ ವಕೀಲರೇ ಕೋರ್ಟ್ಗೆ ಹಾಜರಾಗ್ಲಿಲ್ಲ. ಪರಿಣಾಮ ವಿಚಾರಣೆ ಮುಂದೂಡಲ್ಪಟ್ಟಿತು ನೋಡಿ. ಇಂತಹ ವಿಪರ್ಯಾಸಗಳು ಇಲ್ಲಿ ನಡೀತಾ ಇದೆ. ಯಾವ ಸಿಬಿಐ ಮೇಲೆ ದೇಶದ ಜನ ನಂಬಿಕೆ ಇಟ್ಟಿದ್ದಾರೋ ಅದೇ ಸಿಬಿಐಗೆ ಯುವಕರ ಭವಿಷ್ಯಕ್ಕಿಂತ ಬೇರೆ ಕೆಲಸ ಅಲ್ಲಿ ಇಂಪಾರ್ಟೆಂಟ್ ಆಯ್ತು. ಇದು ಸರ್ಕಾರಿ ಸಂಸ್ಥೆಗಳ ಕಾರ್ಯವೈಖರಿಯೋ ಅಥವಾ ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ನಡೀತಾ ಇರುವಂತಹ ತಂತ್ರವೋ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಮತ್ತೊಂದು ಶಾಕಿಂಗ್ ವಿಚಾರ ನೆನ್ಪಿಟ್ಕೊಳ್ಳಿ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಹಾರಿಸೋದಕ್ಕೆ ಆದೇಶ ನೀಡಿದ್ದು ಯಾರು ಹಾಗಾದ್ರೆ? ಇಲ್ಲಿ ಸಂವಿಧಾನದ ವಿಧಿ 19 ನಮಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಹಕ್ಕನ್ನ ನೀಡಿದೆ. ವಿದ್ಯಾರ್ಥಿಗಳೇನು ಉಗ್ರಗಾಮಿಗಳ? ಬಂದೂಕಿನಲ್ಲಿ ಗುಂಡನ್ನ ಹೊಡೆಯೋದಕ್ಕೆ, ಅವರನ್ನ ಎದುರಿಸೋದಕ್ಕೆ, ಪೆಲೆಟ್ ಗನ್ ಹಾರಿಸೋದಕ್ಕೆ ಆದೇಶ ನೀಡಿದವರು ಅಮಿತ್ ಶಾ ಆಗಿರ್ಲಿ ಅಥವಾ ಎಷ್ಟೇ ದೊಡ್ಡ ಅಧಿಕಾರಿ ಆಗಿರ್ಲಿ, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗ್ಲೇಬೇಕು. ನೋಡಿ, ಇಲ್ಲಿಗೆ ಮುಗಿಯೋದಿಲ್ಲ ಇದು.
ಪ್ರತಿಭಟನೆ ಹಿಂಪಡ್ಕೊಂಡ ಮೇಲೆ ವಿವಿಧ ರಾಜ್ಯ ಸರ್ಕಾರಗಳು ಪೊಲೀಸರನ್ನ ಬಳಸ್ಕೊಂಡು ಹೋರಾಟಗಾರರ ಮನೆಗೆ ಹೋಗಿ ಬೆದರಿಸ್ತಾ ಇದೆ. ಅವರಿಗೆ ಕಿರುಕುಳವನ್ನ ನೀಡ್ತಾ ಇದೆ. ನೆನ್ಪಿರ್ಲಿ, ಚಳುವಳಿ ತಾತ್ಕಾಲಿಕವಾಗಿ ನಿಂತಿರಬಹುದು, ಆದ್ರೆ ಯುವಕರ ರಕ್ತದಲ್ಲಿರುವಂತಹ ಆಕ್ರೋಶದ ಬೆಂಕಿ ಇನ್ನೂ ಆರಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಈ ಸರ್ಕಾರ ಸೋತಿದೆ ಅಂತಾನೆ ಹೇಳ್ಬೋದು. ರಾಜಕಾರಣಿಗಳೇ, ದಯವಿಟ್ಟು ಒಮ್ಮೆ ನೆನ್ಪಿಟ್ಕೊಳ್ಳಿ ಇದನ್ನ. ಈ ದೇಶದ ಯುವಕರು ಮತ್ತು ವಿದ್ಯಾರ್ಥಿಗಳು ಸೈಲೆಂಟ್ ಆಗಿದ್ದಾರೆ ಅಂದ ತಕ್ಷಣ ಅವರು ಹೆದರಿದ್ದಾರೆ ಅಂತ ಅಲ್ಲ. ಈ ದೇಶದ ಭವಿಷ್ಯವನ್ನ ನಿಮ್ಮ ಕೈಯಲ್ಲಿ ಕೊಟ್ಟು ಕಾಯ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಈ ಆಕ್ರೋಶ ತಣ್ಣಗಾಗಿದೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಈ ದೇಶದ ಯುವಕರು ಮುಂಬರುವ ಚುನಾವಣೆಯಲ್ಲಿ ಬ್ಯಾಲೆಟ್ ಬಾಕ್ಸ್ ಮೂಲಕ ನಿಮಗೆ ತಕ್ಕ ಪಾಠವನ್ನ ಕಲಿಸೋದಂತೂ ಖಚಿತ. ನೀವು ಧರ್ಮ, ಜಾತಿ, ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡಬಹುದು, ಆದ್ರೆ ಹೊಟ್ಟೆಗೆ ಅನ್ನ ತಿನ್ನುವ, ವಿದ್ಯೆಗೆ ಬೆಲೆ ಕೊಡುವ ಯುವ ಜನತೆ ರಸ್ತೆಗಿಳಿದ್ರೆ ಯಾವ ಸರ್ಕಾರವೂ ಉಳಿಯೋದಿಲ್ಲ. ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡೋದನ್ನ ತಕ್ಷಣ ನಿಲ್ಲಿಸಿ. ಪೇಪರ್ ಲೀಕ್ ಮಾಡಿದ ಮಾಫಿಯಾ ರಾಜರ ಬೆನ್ನು ಮೂಳೆ ಮುರಿಯಿರಿ. ಇಲ್ದಿದ್ರೆ ಈ ದೇಶದ ಯುವ ಶಕ್ತಿ ಸರ್ಕಾರವನ್ನೇ ಬದಲಾಯಿಸುವ ತಾಕತ್ತು ಹೊಂದಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.